ನಾವು ಒಬ್ಬ ಅಂಗನವಾಡಿ ಟೀಚರು ಅವಳಿಗೆ ಬರ್ತಕ್ಕಂತಹ ಸಣ್ಣ ಸಂಬಳದಲ್ಲಿ ಅಲ್ಲಿ ಬರ್ತಕ್ಕಂಥ ಪುಟ್ಟ ಮಕ್ಕಳನ್ನ ಇಡೀ ದಿನ ಅವಳು ಕುಣಿಸಿ ನಗಿಸಿ ಜೋಪಾನವಾಗಿ ಮನೆಗೆ ಬಿಡ್ತಕ್ಕಂಥ ಅವಳು ಕೂಡ ಸಾಧಕಿನೇ. ನಾವು ಸಾಧಕಿಯರು ಅಂದ ತಕ್ಷಣ ತುಂಬ ಮೇಲ್ವರ್ಗದಲ್ಲಿ ಹುದ್ದೆಯಲ್ಲಿರ್ತಕ್ಕಂಥ ಮಹಿಳೆಯರನ್ನಷ್ಟೇ ನಾವು ನೋಡಬಾರ್ದು ದೃಷ್ಟಿಕೋನದಲ್ಲಿ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಸ್ಟೇಟಸ್ಸನ್ನು, ಗುರುತಿಸುವಿಕೆಯನ್ನು ಅಥವಾ ಒಳಗೊಳ್ಳುವಿಕೆಯನ್ನು ಆಗಬೇಕಂತ ಹೇಳಿದ್ರೆ, ಬುದ್ಧ ಹೇಳ್ದಾಗೆ ನಿನಗೆ ನೀನೇ ಬೆಳಕು ಅನ್ನೋ ಹಾಗೆ ಮಹಿಳೆಯರು ನಮಗೆ ನಾವೇ ಬೆಳಕನ್ನು ಹಚ್ಕೋಬೇಕು. ಇವತ್ತು ಜೆಫ್ರಿ ಹೆಸ್ಟಿನನ್ನು ಹೆಸ್ಟಿನ್ ಅಂತ ಒಬ್ಬರು ಅಮೇರಿಕಾದವನು ಕೇಳಿದ್ದೀರಾ? ಅಮೇರಿಕಾದು ಒಂದು ಪುಟ್ಟ ಐಲ್ಯಾಂಡಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂತಹ ಬಹುತೇಕ ಅಭಿವೃದ್ಧಿ ರಾಷ್ಟ್ರಗಳಲ್ಲಿರ್ತಕ್ಕಂಥ ಗಣ್ಯಾತಿಗಣ್ಯರು, ರಾಜಕೀಯ ಲೀಡರ್ಸು, ಆಮೇಲೆ ಸ್ಟಾರ್ಸು, ಸೆಲಿಬ್ರಿಟೀಸು, ತುಂಬ ಮಂಚೂಣಿನಲ್ಲಿರ್ತಕ್ಕಂಥ ನಾಯಕರುಗಳು, ಅಧಿಕಾರ ಚುಕ್ಕಾಣಿ ಹಿಡಿದಂಥವ್ರು ಇವತ್ತು ಈ ಜೆಫ್ರಿ ಎಪ್ಸ್ಟೀನ್ ಅನ್ನೋನು ಮಾಡಿದಂತಹ ಒಂದು ಸಣ್ಣ ದ್ವೀಪದ ರೆಸಾರ್ಟ್ನಲ್ಲಿ ಒಂದು 14-15 ವರ್ಷದ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನು ಅವರ ತೃಷೆಗೆ ಬಳಸ್ಕೊಂಡಿದ್ರು, ಇವತ್ತಿಗೂ ಬಳಸ್ಕೊಳ್ತಾ ಇದ್ದಾರೆ. ಯಾರೆಲ್ಲ ಕಾನೂನು ಮಾಡೋವಂಥವ್ರು, ಲಾ ಮಾಡೋವಂಥವ್ರು ಎಲ್ಲ ಈ ಒಂದು ಹಗರಣದಲ್ಲಿ ಇದ್ದಾರೆ. ಎಷ್ಟು ತುಂಬ ಯಾವುದೋ ಕಾಲದ ವಿಷಯ ಅಲ್ಲ, ಅದು ಇತ್ತೀಚೆಗೆ ಸುಮಾರು 2006ರಿಂದ ಬಂದಂತಹ ವಿಷಯ ಇದು. ಅಮೇರಿಕದಂತಹ ಇವತ್ತು ದೊಡ್ಡ ದೊಡ್ಡ ದೇಶಗಳೇನಿದೆ ಅಂಥ ನಾಯಕರುಗಳೆಲ್ಲ ಇಂಥ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನ ಅವರ ತೃಷೆಗೆ ಬಳಸ್ಕೊಳ್ತಾ ಇದ್ದಾರೆ ಅಂದರೆ ರಕ್ಷಣೆ ಎಲ್ಲಿಂದ ಕೇಳ್ತೀರಾ ನೀವು? ಕಾನೂನು ಎಲ್ಲ ಕಡೆ ನಿಂತಿರಲ್ಲ, ಪೊಲೀಸ್ ಹೆಜ್ಜೆಗೂ ನಿಂತಿರಲ್ಲ. ಇವತ್ತು ನಾನು ಯಾವ ಜಾಗದಲ್ಲಿ ನಿಂತಿದ್ದೀನಿ, ಒಂದು ನಿಮಿಷನೂ ನನ್ನ ಮಕ್ಕಳು, ಹೆಣ್ಣು ಮಕ್ಕಳು ಸುರಕ್ಷಿತವಾಗಿದ್ದಾರಾ, ನಾನು ಮಹಿಳೆಯಾಗಿ ಸುರಕ್ಷಿತ ಇದ್ದೀನಾ, ನಾನು ಒಂದು ಒಳ್ಳೆ ದಾರಿಲಿ ಹೋಗ್ತಾ ಇದ್ದೀನಾ, ಇದು ನಮಗೆ ನಾವೇ ಹಾಕೋಬೇಕಾದ ಪ್ರಶ್ನೆಗಳು. ನಾನು ಯಾಕೆ ಆ ಜೆಫ್ರಿ ಎಪ್ಸ್ಟೀನ್ದು ಹೇಳಿದೆ ಅಂದರೆ, ಎಂತೆಂಥ ಕಾನೂನನ್ನು ಮಾಡೋವಂಥವರೆಲ್ಲ ಅದರೊಳಗಡೆ ಇದ್ದಾರೆ. ಉದ್ದುದ್ದ ಭಾಷಣ ಬಿಡೋರು, ಮಹಿಳೆಯರ ಬಗ್ಗೆ. ಇವತ್ತು ಯುದ್ಧ ಸ್ಟಾರ್ಟ್ ಆಗಿರೋದೇ ಅದಕ್ಕೆ ಅಂತ ದೊಡ್ಡ ದೊಡ್ಡ ಚಾನಲ್ಗಳು ಬಿಂಬಿಸ್ತಾ ಇದೆ. ಆ ಪ್ರಕರಣನ ಮುಚ್ಚಿ ಹಾಕೋಕ್ಕೋಸ್ಕರ ಇದನ್ನು ತಂದುಬಿಟ್ರು. ಇಲ್ಲ ಇನ್ನೂ ಎಂತೆಂಥ ಮಹಾನ್ ನಾಯಕರುಗಳೆಲ್ಲ ಈ ಪಟ್ಟಿಲಿ ಹೊರಗಡೆ ಬರ್ತಾಯಿದ್ರು ಏನೋ ಅಂತ. ನಾನು ಏನು ಹೇಳೋದಂತ ಹೇಳಿದ್ರೆ, ಇವತ್ತು ಮಹಿಳೆ ಪ್ರತಿ ಕ್ಷಣದಲ್ಲೂ ನಾವು ಪ್ರಶ್ನೆ ಮಾಡ್ಕೋಬೇಕು. ಅದಕ್ಕೆ ಮುಖ್ಯವಾಗಿ ಯಾವ ಮಹಿಳೆ ಒಂದು ದಿನದ ಅವಧಿಯನ್ನು, ಟೈಮ್ ಕ್ಯಾಲ್ಕುಲೇಷನನ್ನು ನನ್ನ ಶ್ರೇಯೋಭಿವೃದ್ಧಿಗಾಗಿ ನಾನು ಎಷ್ಟು ಬಳಸ್ತಾ ಇದ್ದೀನಿ. ಒಂದು ನನ್ನ ಆರೋಗ್ಯ ನೋಡ್ಕೊಳ್ಳೋಕ್ಕಿರ್ಬೋದು, ನನ್ನ ಫ್ಯಾಮಿಲಿ ನೋಡ್ಕೊಳ್ಳೋಕ್ಕಿರ್ಬೋದು, ನಾನು ಖುಷಿಯಾಗಕ್ಕಿರ್ಬೋದು, ಅಥವಾ ನಾನು ಮೀನ್ಸ್ ನನ್ನದು ಮೆಂಟಲ್ ಸ್ಟೇಟಸ್ ಅಂದರೆ ನಮ್ಮದು ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿರ್ಬೋದು, ಸೋಷಿಯಲ್ ಮೀಡಿಯಾ ಬಳಸ್ಕೊಳ್ಳೋದ್ರಲ್ಲಿರ್ಬೋದು, ಅಥವಾ ನಮ್ಮ ಕೊಲೀಗ್ಸ್ ಜೊತೆ ಇರ್ತಕ್ಕಂತಹ ಒಂದು ಸೌಹಾರ್ದ ಸಂಬಂಧ ಇರ್ಬೋದು. ಈಗ ಬೆಳಿಗ್ಗೆಯಿಂದ ಸಂಜೆವರೆಗೆ ನೀವು ಆಫೀಸ್ನಲ್ಲಿ ಇರ್ತೀರ, ಇಲ್ಲಿ ಬಂದುಬಿಟ್ಟು ಯಾರೋ ಬಗ್ಗೆ ಅಸೂಯೆ ಪಟ್ಕೊಳ್ಳೋ ಅಂಥದ್ದು, ಅವಳ ಬಗ್ಗೆ ಏನೋ ಇನ್ನೊಬ್ಳ ಬಗ್ಗೆ ಇಲ್ದಿರೋಂಥ ರೂಮರ್ಸ್ ಮಾತಾಡೋ ಅಂಥದ್ದು, ನಮಗೆ ನಾವು ಹೊಟ್ಟೆಗೆ ಕಿಚ್ಚತ್ಕೊಂಡು ಇಡೀ ದಿನ ಇರೋವಂಥ ಕಡೆ ಮನೆಗೆ ಹೋದರೆ ಏನು ಪ್ರಯೋಜನ? ಇಂಥ ವಿಚಾರಗಳನ್ನು ನಾವು ಹೆಚ್ಚೆಚ್ಚು ಎಜುಕೇಟ್ ಮಾಡ್ಕೋಬೇಕಾಗಿದೆ. ಏಕೆಂದರೆ ಇವತ್ತು ನೀವು ಅಂತಾರಾಷ್ಟ್ರೀಯ ವಿಚಾರ ಮಾತಾಡೋದು ಬೇಡ, ಏನು ಬೇಡ, ನಮ್ಮ ಸುತ್ತಮುತ್ತಲಿರುವಂಥ ಕಡೆ ನಾನು ನೆಮ್ಮದಿಯಾಗಿದ್ದೀನಾ, ನನ್ನ ಮನಸ್ಥಿತಿ ಚೆನ್ನಾಗಿದೆಯಾ, ನಾನು ಇಡೀ ದಿನದ ಅವಧಿಯನ್ನು ನಾನು ಯಾವ ಥರ ಬಳಸ್ಕೊಂಡೆ, ಪ್ರತಿ ನಾನು ಮುಗೀತು, ನಾನು KSOE ಬಂದಿದ್ದೀನಿ, ಒಂದು 20,000 ಸಂಬಳ ಸಿಗ್ಬೋದು, 2 ಲಕ್ಷ ಸಂಬಳ ಸಿಗ್ಬೋದು, ಇಷ್ಟೇ ಅಂತ ಕೂತ್ಕೊಂಡ್ರೆ ನಿಜವಾಗ್ಲೂ ನಾವೆಲ್ಲೂ, ಈವನ್ ನಾನು ಕೂಡ ಕುಲಸಚಿವೆಯಾಗಿ ಬಂದಾಯಿತು, ಬೆಳಗ್ಗೆ ಸಂಜೆ ಏನೋ 2 ಫೈಲ್ ಸೈನ್ ಹಾಕ್ಬಿಟ್ಟು ಮನೆಗೆ ಹೋಗು ಅಂದರೆ ನಿಜವಾಗ್ಲೂ ಒಳ್ಳೆ ಕುಲಸಚಿವೆ ಆಗೋಕ್ಕಾಗಲ್ಲ. ಬರಬೇಕು, ಇಲ್ಲಿದು ಏನು ಆ್ಯಕ್ಟ್ ರೂಲ್ಸ್ ಇದೆ ತಿಳ್ಕೋಬೇಕು, ಹಿಂದೆ ಏನು ಮಾಡಿದ್ದಾರೆ, ಈಗ ಏನು ಮಾಡಬೇಕು, ಏನು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಆಗಬೇಕು. ಬೆಳಗ್ಗೆ ನಾನು ಆಫೀಸ್ಗೆ ಹೋಗಿ ಇವತ್ತೇನೋ ಒಂದು ಸಕ್ಸಸ್ಫುಲ್ಲಾಗಿ ಮನೆಗೆ ಹೋಗ್ಬೇಕಂದ್ರೆ ನಾನು ಏನೆಲ್ಲ ಮಾಡಬೇಕು, ಟೈಮ್ ಮ್ಯಾನೇಜ್ ಮಾಡ್ಕೋಬೇಕು, ಮನೆ ನೋಡಬೇಕು, ಆ ನಡುವೆ ಮಕ್ಕಳು ನೋಡಬೇಕು. ಈ ನಡುವೆ ಈ ಥರ ನಾವು ಬಂದು ಮಾತಾಡಬೇಕಂದ್ರೆ ನನ್ನ ನಾಲೆಡ್ಜ್ ನಾನೇ ಇಂಪ್ರೂವ್ ಮಾಡ್ಕೋಬೇಕು. ಇದೆಲ್ಲ ಬಿಟ್ಟು ನಾನು
ಏನೋ ಕೆಲ್ಸಕ್ಕೆ ಬಾರದೇ ಇರೋ ವಿಚಾರಗಳನ್ನು ತಲೆಗೆ ತುಂಬಿಕೊಂಡ್ರೆ ನಾವು ಎಲ್ಲಿ ಶ್ರೇಯೋಭಿವೃದ್ಧಿ ಆಗಕ್ಕೆ ಸಾಧ್ಯ? ಅದಕ್ಕೆ ನಾವು ಏನು ಮಾಡಬೇಕಂದ್ರೆ, ಫಸ್ಟು ನಾವು ಎಲ್ಲಿ ಗುರುತಿಸ್ಕೋಬೇಕಂದ್ರೆ ನಮ್ಮ ಮನೆಯಲ್ಲಿ ನಾನು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ. ಆ ಹೆಣ್ಮಗಳು ತುಂಬ ಒಳ್ಳೆಯವಳಪ್ಪ, ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ನನ್ನ ಸೊಸೆ ನನ್ನ ಮಗಳು ತುಂಬ ಒಳ್ಳೆಯವಳಪ್ಪ. ಎಲ್ಲದ್ರ ಜೊತೆಗೆ ಇವತ್ತು ಮಹಿಳೆಯರದ್ದು ಎಷ್ಟೇ ಪುರುಷರು ಕೂಡ ಇದ್ರೂ ಒಂದು ಶಿಕ್ಷಣ ಪಡೆದ ಮಹಿಳೆನೋ ಅಥವಾ ಒಂದು ಸಂಸ್ಕಾರ ಹೊಂದಿದ ಮಹಿಳೆಯನ್ನೋ ಮನೆಯಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಹೆಣ್ಣುಮಕ್ಕಳನ್ನು ಅಥವಾ ಯಾವುದೇ ಗಂಡು ಮಕ್ಕಳನ್ನು ಬೆಳೆಸೋದ್ರಲ್ಲಿ, ಅವರನ್ನು ಸಂಸ್ಕಾರದ ಕಡೆ ತಗೊಂಡೋಗೋದ್ರಲ್ಲಿ, ಅವ್ರ ಕಾಲ ಮೇಲೆ ನಿಂತ್ಕೊಂಡು ಒಂದು ಸಮಾಜಕ್ಕೆ ಒಳ್ಳೆಯ ಪ್ರಜೆಯನ್ನು ಮಾಡಬೇಕಾದಂತಹ ಒಂದು ಅಹರ್ನಿಶಿ ಸೇವೆ ಹೆಣ್ಮಕ್ಳು ಮಾಡಲೇಬೇಕು. ಯಾವತ್ತಿದ್ರೂ ನಾವು ಹೆಣ್ಣುತನನ ಬಿಟ್ಟುಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಏನೇ ಇವತ್ತು ಆಧುನಿಕ ಮಹಿಳೆಯರಾಗಿರ್ಬೋದು, ಎಲ್ಲ ಇರ್ಬೋದು, ಆದರೆ ನಾವು ಯಾವತ್ತೂ ಇವತ್ತು ಸಂಸ್ಕೃತಿ ಒಳಗಡೆನೇ ಇರಬೇಕು. ಜೊತೆಗೆ ಹಾಗಾದರೆ ಪ್ಯಾಷನ್ ಮಾಡೋದು ಆಧುನಿಕತೆನಾ? ನಾವು ಯಾಕೆ ಒಳ್ಳೆ ಸಂಸ್ಕಾರದಲ್ಲೂ ನಮ್ಮ ಸಾಧನೆಗಳನ್ನು ತೋರ್ಸೋಕ್ಕಾಗಲ್ವಾ? ತೋರಿಸ್ಲಿಲ್ವಾ? ಸಾಲು ಮರದ ತಿಮ್ಮಕ್ಕ ಅಷ್ಟು ಪರಿಸ್ಥಿತಿಲೇ ತೋರಿಸ್ಲಿಲ್ವಾ? ಹಂಗಾದರೆ ನಾವು ಫ್ಯಾಷನೇಟ್ ಬಟ್ಟೆಗಳು ಹಾಕ್ಕೊಂಡೇ ಮಾಡೋಣ, ಫ್ಯಾಷನ್ ಮಾಡೋಣ, ನಂಗೆ ಇಷ್ಟ ಆಯಿತೋ ಯಾವುದೋ ಡ್ರೆಸ್ ನಾನು ಹಾಕ್ಕೊಳ್ಳೋಣ. ಇಂಥ ಪರಿಸ್ಥಿತಿನಲ್ಲಿ ನಾವು ನಮ್ಮ ಮಕ್ಕಳಿಗೆ ಈ ಸ್ವೇಚ್ಛೆ ಅನ್ನೋದನ್ನು ಕೊಟ್ಟು ಇವತ್ತು ಏನಾಗ್ತಾ ಇದ್ದಾರೆ ಅಂದರೆ, ನಾವು ದುಶ್ಚಟಗಳಿಗೆ ಹೋಗ್ತಾ ಇದ್ದಾರೆ. ಇವತ್ತು ಅಂದಿನ ಕಾಲದ ಮಹಿಳೆಯರಿಗೆ ಇದಿರಲಿಲ್ಲ, ಇವತ್ತು ಪ್ಯಾಷನ್ ಆಗಿಬಿಟ್ಟಿದೆ ದುಶ್ಚಟಗಳು. ಫಸ್ಟು ಪಾರ್ಟಿ ಆಗುತ್ತೆ, ಆಮೇಲೆ ಚಟ ಆಗುತ್ತೆ. ಎಷ್ಟೋ ಹೆಣ್ಣುಮಕ್ಕಳನ್ನ ನಾವು ಮನೆಯಲ್ಲಿ ಈ ಸ್ವೇಚ್ಛೆಯನ್ನು ಹೆಸರಲ್ಲಿ ಇದು ಮಾಡ್ರನ್ ಅಂತ ಹೇಳಿ ಬಿಟ್ಟು ಇವತ್ತು ತುಂಬ ಹೈಸ್ಕೂಲ್ ಮಕ್ಕಳು ಕೂಡ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಇದನ್ನೇ ನಾನು ಈ ಸ್ತ್ರೀವಾದ ವಿಘಟನೆ ಅಂತ ಹೇಳಿದ್ದು. ಯಾಕೆಂದರೆ ನಾವು ಮನೆಯಲ್ಲಿ ಬಿಟ್ಬಿಟ್ಟಿದ್ದೀವಿ. ನನ್ನ ತಾಯಿ ಚಿಕ್ಕಮ್ಮ ಎಲ್ಲ ನಮ್ಗೆ ಹೇಳ್ತಾಯಿದ್ರು. ಈಗ ನಮ್ಮ ನೆಕ್ಸ್ಟ್ ಜನ್ರೇಷನ್ ನಮ್ಮ ಮಕ್ಕಳಿಗೆ ನಾವು ಹೇಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸೀತೆ ಹಂಗಿದ್ಲು, ಅವಳು ಯಾರಮ್ಮ ಕಾಡಿಗೆ ಹೋಗೋ ಕೇಳಿದ್ಲೋ ಅಂತ ಕೇಳುತ್ತವೆ ನಮಗೆ. ಆದರೆ ಅವತ್ತು ಹೋಗಿದ್ದ ಸೀತೆ ಅಷ್ಟು ಶತಮಾನದ ಹಿಂದೆನೇ ಎದೆಗುಂದಲಿಲ್ಲ. ತುಂಬ ಗಟ್ಟಿಗಿತ್ತಿಯಾಗಿ ಲವಕುಶನ ಅಂತಹ ವಾತಾವರಣದಲ್ಲಿ ಎಲ್ಲ ವಿದ್ಯೆಗಳನ್ನು ಅಂತಹ ದೊಡ್ಡ ಮನೆತನದಿಂದ ಅಷ್ಟು ಅವಮಾನಿತಳಾಗಿ ಬಂದ ಸೀತೆನೂ ಕೂಡ ತುಂಬ ಸ್ವಾಭಿಮಾನದಿಂದ ಕಾನ್ಫಿಡೆಂಟ್ ಆಗಿ ಮಕ್ಕಳನ್ನ ಬೆಳೆಸ್ತಾಳೆ ಅನ್ನೋದನ್ನು ನಾವು ಓದಿ ಹೇಳಿದ್ರೆ ಮಕ್ಕಳಿಗೆ ಅವು ಆ ರೀತಿ ಈಗಿರೋ ಜೆನ್ಸೀಸ್ ಯುಗದಲ್ಲಿ ಈ ಥರ ಕೇಳೋಕ್ಕೆ ಶುರುವಾಗ್ಬಿಟ್ಟಿದ್ದಾರೆ. ಹಾಗಾಗಿ ಕೊನೆಗೆ ನಾವು ಹೇಳಬೇಕಂದ್ರೆ ಮಹಿಳೆಯರ ಸುರಕ್ಷತೆ ಮತ್ತು ಸ್ಥಾನಮಾನ ಇದನ್ನೇ ನಾವು ಜಾಸ್ತಿ ಪ್ರತಿಯೊಬ್ಬ ಮಹಿಳೆನೂ ಕ್ವಶನ್ ಹಾಕೋಬೇಕು. ನನ್ನ ಸ್ಥಾನಮಾನ ಏನಿದೆ, ನಾನು ಸುರಕ್ಷಿತವಾಗಿದ್ದೀನ, ನನ್ನ ಮನಸ್ಥಿತಿನ ಹೇಗೆ ನಾವು ಸಂತೋಷವಾಗಿ ಇಟ್ಕೋಬೇಕು, ಈ ಒಂದು ಒತ್ತಡದ ಬದುಕಿನಲ್ಲಿ ನಮ್ಮ ಆರೋಗ್ಯವನ್ನು ಹೇಗೆ ನೋಡ್ಕೋಬೇಕು. ಸಾಕಷ್ಟು ಸೋಷಿಯಲ್ ಮೀಡಿಯಾ ಇದೆ, ಇಲ್ಲಿ ಬಂದು ಮಾತಾಡೋ ಅವಶ್ಯಕತೆಯೇ ಇಲ್ಲ. ನೀವು ಏನನ್ನು ಕೂತ್ಕೊಂಡು ಮನೆಯಲ್ಲಿ ನೋಡ್ತೀರಾ, ಅದು ನಮ್ಮ ಎಷ್ಟರ ಮಟ್ಟಿಗೆ ಎಂಟರ್ಟೈನ್ಮೆಂಟು ಒಂದು ಕಡೆ, ಇನ್ನೊಂದು ಕಡೆ ನಾಲೆಡ್ಜ್ ಒಂದು ಕಡೆ. ಪ್ರತಿಯೊಂದನ್ನು ಕಲಿತಾ ಹೋಗೋದ್ರ ಜೊತೆಗೆ ಜ್ಞಾನವನ್ನು ಮೀನ್ಸ್ ನಾಲೆಡ್ಜನ್ನು ಪ್ರತಿ ಮಹಿಳೆಯರು ಕೂಡ ಪಡಿತಾ ಹೋಗಬೇಕು. ಬರೀ ನಂದು ಕೆಲಸ ಮಾಡ್ತಾಯಿದ್ದೀನಿ ಇಷ್ಟೇ ಅನ್ನೋದಲ್ಲ, ಓದಿ ನಾ ಇವಾಗಲೂ ಇದೆಲ್ಲ ಮಾತಾಡ್ತಿರೋದೆಲ್ಲ ಬರೀ ಮ್ಯಾಗ್ಝಿನ್ಸ್ದೇ, ಪೇಪರ್ದೇ, ಬೇರೆ ಎಲ್ಲೋ ನಮಗೂ ಬರೋದಿಲ್ಲ. ಅನುಭವಗಳಷ್ಟೇ. ಓದೋದನ್ನು ರೂಢಿಸ್ಕೋಬೇಕು, ನಮ್ಮ ಮೆಂಟಲ್ ಹೆಲ್ತನ್ನು ಕಾಪಾಡ್ಕೋಬೇಕು, ಜೊತೆಗೆ ನಮ್ಮ ಫಿಸಿಕಲ್ ಹೆಲ್ತ್ ಕೂಡ. ಫಿಟ್ನೆಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವೆಷ್ಟೋ ಅವರ್ಸ್ ಟುಗೆದರ್ ಕೂತ್ಕೊಂಡು ಕೆಲ್ಸಕ್ಕೆ ಬಾರ್ದೋದನ್ನ ಮಾತಾಡ್ತಿರ್ತೀವಿ, ಕೆಲ್ಸಕ್ಕೆ ಬರದೇ ಇರೋರ ಬಗ್ಗೆ ಮಾತಾಡ್ತಿರ್ತೀವಿ, ನಮ್ಮ ಮನಸ್ಥಿತಿನ ಹಾಳು ಮಾಡ್ಕೊಳ್ತೀವಿ, ನಮ್ಮ ಫಿಟ್ನೆಸ್ ಬಗ್ಗೆ ನೋಡ್ಕೊಳ್ಳಲ್ಲ, ನಮ್ಮ ಹೆಲ್ತ್ ಬಗ್ಗೆ ನೋಡ್ಕೊಳ್ಳಲ್ಲ, ನಮ್ಮ ಫ್ಯಾಮಿಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಬಗ್ಗೆ ನೋಡ್ಕೊಳ್ಳಲ್ಲ. ಇಂಥದ್ರ ಬಗ್ಗೆನೇ ಇತ್ತೀಚೆಗೆ ಹೆಚ್ಚು ಚರ್ಚೆ ಮಾಡಬೇಕಾಗಿದೆ. ಗಾಸಿಪ್ಸ್ಗಳು ಇದೆಲ್ಲ ಬಿಡದೆ. ಇವಾಗ ಮೈಸೂರು ಯೂನಿವರ್ಸಿಟಿನಲ್ಲಿ ನಾವು ವಿಮೆನ್ಸ್ ಡೇ ಮಾಡಿದ್ವಿ,
ಬೇರೆ ಬೇರೆ ಸ್ಪೀಕರ್ಸ್ನ ಕರೆಸಿದ್ವಿ. ಈಗ ನಿಮ್ಮಲ್ಲೂ ಕೂಡ ಸಾಕಷ್ಟು ಪ್ರೊಫೆಸರ್ಸ್ ಎಲ್ಲ ಉತ್ತಮವಾಗಿ ಮಾತಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ MK ಸವಿತಾ ಕುಲಸಚಿವೆ ಅನ್ನೋ ಒಂದು ಸ್ಥಾನಮಾನಕ್ಕೆ ನಾನಿಲ್ಲಿ ಬಂದು ನಿಂತಿರ್ತೀನಿ. ಹಾಗಾಗಿ ನಾವು ಅಥವಾ ನಮ್ಮ ಮಕ್ಕಳು ಮೂಲಕ ಹೆಣ್ಣು ಮಕ್ಕಳನ್ನ ಶಿಕ್ಷಣ ಕೊಡೋದ್ರ ಮೂಲಕ ಒಂದೊಂದು ಹಂತಕ್ಕೆ ನಾವು ಬೆಳೆಸ್ತಾ 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 ಸಕ್ಸಸ್ಫುಲ್ ವುಮನ್ ಆಗಬೇಕನ್ನೋದೇ ನನ್ನ ಆಶಯ. ಆ ನಿಟ್ಟಿನಲ್ಲಿ ನಾವೆಲ್ಲ ಎಲ್ಲೆಲ್ಲಿದ್ದೀವಿ, ಏನೂ ಕೆಲವೊಂದು ಕಡೆ ಈಗ ನಾನು ಮೊನ್ನೆ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಒಂದು ಹುಡುಗಿ ಒಂದು ಆಶ್ರಮ ನಡೆಸ್ತಾ ಇರ್ತಾಳೆ. ಒಂದು 20 ವರ್ಷದಿಂದ ಒಂದು 20 ಹೆಣ್ಣುಮಕ್ಕಳು ಬೀದಿಲಿ ಬಿದ್ದಿರೋ ಮಾನಸಿಕ ಅಸ್ವಸ್ಥ ಮಹಿಳೆಯರನ್ನ ಸಾಕ್ತಾಳೆ. ಸಾಕಷ್ಟು ಅವಾರ್ಡನ್ನು ತಗೋತಾಳೆ. ಇಡೀ ಟಿ ವಿನಲ್ಲಿ ಪತ್ರಿಕೆಗಳಲ್ಲಿ ಕೊಂಡಾಡುತ್ತೆ. ಆದರೆ ಮನೆಯಲ್ಲಿ ಗಂಡ ಇನ್ನೊಬ್ಬಳು ಸಹವಾಸ, ಬೆಳಗಾದರೆ ಕುಡ್ತಾ ಒಡ್ತಾ ಇವತ್ತಿಗೂ ಇದೆ. ಇದು ಆಕೆನೂ ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ ಇದ್ದಾಳೆ, ಇವತ್ತಿಗೂ ಕೂಡ ಇದೆ. ಆದರೆ ಇಂಥ ಪರಿಸ್ಥಿತಿಲಿ ಅವಳು ಹೇಗೆ ಅದರಿಂದ ಹೊರಗೆ ಬರಬೇಕು? ಬೆಳಗ್ಗೆ ಎದ್ರೆ ಸಮಾಜ ಸೇವೆ ಮಾಡ್ತಾ ಇದ್ದಾಳೆ, ಮನೆ ಒಳಗಡೆ ಈ ಥರ ಪರಿಸ್ಥಿತಿ ಇದೆ. ಹಾಗಾದರೆ ಹೇಗೆ ಅದ್ರ ಹೊರಗಡೆ ಬರಬೇಕು? ನನಗೇನೆ ಒಂಥರ ಜಿಗುಪ್ಸೆ ಬಂದ್ಬಿಡುತ್ತೆ. ಕೆಲವರು IAS ಆಫೀಸರ್ ಇರ್ತಾರೆ, IPS ಆಫೀಸರ್ ಇರ್ತಾರೆ, ಅಲ್ಲೂ ಕೂಡ ಮೋಸ ಇದು ಎಲ್ಲ. ಅವರು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ನೀವು ದೊಡ್ಡ ದೊಡ್ಡ ನಟಿಯರು ನೋಡಿ, ಸೆಲೆಬ್ರಿಟಿಗಳು ನೋಡಿ, ಒಂದಲ್ಲ ಒಂದು ಟೈಮಲ್ಲಿ ಮನೋಸ್ಥೈರ್ಯನ ಕಳ್ಕೊಳ್ತಾರೆ. ಆದರೆ ಮಹಿಳೆಗೆ ಮನೋಸ್ಥೈರ್ಯ ಗಟ್ಟಿಯಾಗಿದ್ದರೆ, ಬಲವಾಗಿದ್ದರೆ ಎಂತಹ ಪರಿಸ್ಥಿತಿನಲ್ಲೂ ನಾವು ಎದ್ದು ನಿಲ್ಬೋದು ಅನ್ನೋದಕ್ಕೆ ನಮ್ಮ ಮುಂದೆ ಸಾಕಷ್ಟು ಪ್ರಕರಣಗಳಿದೆ. ಇತ್ತೀಚೆಗೆ ಒಂದು 8 ತಿಂಗಳ ಗರ್ಭಿಣಿ ನಾರ್ತ್ ಕರ್ನಾಟಕದವರು ಕೂಡ ಏರ್ ರೈಫಲ್ ಶೂಟರ್ ಆಗಿ ಕೂಡ ಒಂದು ಪದಕನ ತಂದುಕೊಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅದೆಲ್ಲವನ್ನು ಮೀರಿ ನಾವು ಮುನ್ನುಗ್ತಾ ಇದ್ದೀವಿ. ಹೀಗೆ ಏನು ಹೇಳಬೇಕು ಅನ್ನೋದೇ ಕೊನೆಗೆ ತಾರ್ಕಿಕ ಅಂತ ಅನಿಸ್ತಾ ಇದೆ ನನಗೆ. ಇತ್ತೀಚೆಗೆ ಮಹಿಳೆಯರು ನಾವೇ ಶ್ರೇಯೋಭಿವೃದ್ಧಿ ಆಗಬೇಕೇ ಹೊರತು. ನಿನ್ನೆ ಕೂಡ ನಾನು ಪ್ರತಿನಿತ್ಯ ವಾಕಿಂಗ್ ಹೋಗ್ತೀನಿ ಒಂದು ಪಾರ್ಕಲ್ಲಿ. ಒಂದು ಮಗು, ಒಂದು 20 ವರ್ಷ ಹೆಣ್ಣು ಮಗಳು, ತುಂಬ ಸುಂದರವಾಗಿದ್ದಾಳೆ. ಆ ಹುಡುಗ ಕೂತಿದ್ದಾನೆ ಪಕ್ಕದಲ್ಲಿ. ಅವನು ಲಿಟ್ರಲಿ ಯಾರೋ ಒಬ್ಬ ತುಂಬ ಅಷ್ಟು ಯೋಗ್ಯ ಅಲ್ಲದೆ ಇರೋ ಹುಡುಗ. ಆ ಹುಡುಗಿ ಯಾವುದೋ ಒಂದು ದೊಡ್ಡ ಮನೆ ಹುಡುಗಿ ಥರನೇ ಕಾಣ್ತಾ ಇದ್ದಾಳೆ, ನೋಡೋಕ್ಕೆ ವೆಲ್ ಎಜುಕೇಟೆಡ್ ಥರ ಕಾಣ್ತಾ ಇದ್ದಾಳೆ. ನಾನು 2 ರೌಂಡ್ ಮಾಡಿ ಗಮನಿಸಿದೆ. ಆಗ ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳು ಹಿಂಗೆ ಕೂತ್ಕೊಂಡ್ಬಿಟ್ರೆ ಹೆಂಗಪ್ಪ ಅನಿಸ್ತಾ ಹತ್ರ ಹೋಗಿ ಆ ಹುಡುಗಿನ ಮಾತ್ರ ಕರ್ಕೊಂಡು ಹೋದೆ. ಬಾಮ್ಮ ಇಲ್ಲಿ ನೀನು, ಅವಳು ಫಸ್ಟು ನಾನು ಅಡಲ್ಟು, ನಾನು ಯಾರ ಜೊತೆನಾರು ಇರ್ಬೋದು, ನೀವ್ಯಾರು ಕೇಳೋಕ್ಕೆ, ಈ ಥರ ಹಾರಿಕೆ ಉತ್ತರ ಬಂತು. ಆದರೂ ನನಗೆ ನೋಡಮ್ಮ, ನನ್ನ ಮಗಳು ಎಲ್ಲೋ ಈ ಥರ ಕೂತ್ಕೊಂಡ್ಬಿಟ್ರೆ ಹೆಂಗೆ ಅನ್ನೋ ಒಂದು ನನಗೆ ತುಂಬ ಸಂಕಟ ಆಯಿತು. ನಿಮ್ಮಮ್ಮ ನೋಡಿದ್ರೆ ಇದನ್ನು, ನಿನ್ನ ನಿಜವಾಗ್ಲೂ ಈ ಹುಡುಗ ಯೋಗ್ಯನಾ? ನೀನು ನೋಡಿದ್ರೆ ಹಿಂಗಿದೆಯಾ? ಅವ್ನು ನೋಡಿದ್ರೆ ಯಾವುದೋ ದಾರಿ ಹೋಗೋನ್ ಥರ ಇದ್ದಾನೆ. ಮಾಡು ನಿಮ್ಮ ಅಮ್ಮನ ಕಾಲು, ಆಯಿತು ನೀವಿಬ್ಬರು ನಿಂತ್ಕೊಳ್ಳಿ, ಫೋಟೋ ತೆಗೆದು ಹಾಕ್ತೀನಿ. ಸಪೋಸ್ ಅವ್ರು ಅಗ್ರಿ ಮಾಡಿದ್ರೆ ನಂದೇನಿಲ್ಲ, ಹೊರಟೋಗ್ತೀನಿ. ನೀನು ಎಲ್ಲಿಂದ ಬಂದಿದೆಯಾ? ದಾವಣಗೆರೆಯಿಂದ ಬಂದಿದ್ದೀನಿ, ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ನಿಮ್ಮಮ್ಮ ಅಷ್ಟು ನಂಬಿಕೆ ಇಟ್ಟಿಲ್ಲಿ ಕಳಿಸಿದಾಳೆ, ನೀನೇನು ಮಾಡ್ತಾ ಇದ್ದೀಯಾ? ಅವಳೆಲ್ಲೋ ಒಂದು ಕಡೆ ಆಮೇಲೆ 2 ನಿಮಿಷ ನಾನು ಮಾತಾಡಿದ್ಮೇಲೆ ಕಣ್ಣೀರು ತುಂಬಿಕೊಂಡ್ಳು. ನೀನು ತಗೋ ನಂಬರು, ಈ ಥರದ್ದೆಲ್ಲ ಬಿಡೋ, ಏನಾರು ನಿಂಗೆ ಸಮಸ್ಯೆ ಆದರೆ ಹೇಳು ಅಂದರೆ 2 ದಿನ ಬಿಟ್ಟು ಕಾಲ್ ಮಾಡಿದ್ಲು. ಮೇಡಮ್, ನಾನು ಅವ್ರನ್ನ ಅವಾಯ್ಡ್ ಮಾಡ್ತಿದ್ದೀನಿ, ಬಟ್ ಹಾಸ್ಟೆಲ್ ಹತ್ರ PG ಹತ್ರ ಎಲ್ಲ ಬಂದು ತುಂಬ ತೊಂದರೆ ಕೊಡ್ತಿದ್ದಾರೆ, ನನಗೆ ಇವಾಗ ಕೊಲೆ ಬೆದರಿಕೆ ಹಾಕ್ತಿದ್ದಾರೆ, ನಾನು ಏನು ಮಾಡೋದು? ಹೀಗೆ ಮಕ್ಕಳಿಗೆ ಆ ವಯಸ್ಸಲ್ಲಿ ಗೊತ್ತಾಗೋದಿಲ್ಲ, ಬಿದ್ದುಬಿಡ್ತಾರೆ. ಆದರೆ ತಾಯಿ ನಂಬ್ಕೊಂಡು ಎಲ್ಲೋ ಕೂತಿದ್ದಾಳೆ, ನನ್ನ ಮಗಳು ಗಿದ್ದಾಳೆ ಅಂತ. ಹೀಗೆ ಎಷ್ಟೋ ಪ್ರಕರಣಗಳಲ್ಲಿ ಒಂದು ಮಾರ್ಗದರ್ಶನ ಬೇಕು, ಇನ್ನೊಂದು ನಾವು ಅವರನ್ನು ಫಾಲೋ ಮಾಡೋದು ಬೇಕಾಗುತ್ತೆ. ನಮ್ಮದೇ ಜವಾಬ್ದಾರಿ ಎಲ್ಲ. ಈಗ ಮನೆ ಪಕ್ಕದಲ್ಲಿ ಯಾವುದೋ ಹೆಣ್ಮಗಳಿಗೆ ಅಲ್ಲಿ ಯಾರೋ ಹಿಂಸೆ ಕೊಡ್ತಾ ಇದ್ದಾರೆ ಅನ್ನುವಾಗ ನಂದೇನೂ ಜವಾಬ್ದಾರಿ ಇಲ್ಲ. ಮಹಿಳಾ ಆಯೋಗ ಎಲ್ಲೋ ಇರುತ್ತೆ, ಪೊಲೀಸ್ ಸ್ಟೇಷನ್ ಎಲ್ಲೋ ಇರುತ್ತೆ, ಪಕ್ಕದಲ್ಲಿ ನಾವಿರ್ತೀವಿ. ನಾವು ಅಂಥದನ್ನು ನಾವು ಅವರಿಗೆ ಆಸರೆಯಾಗಿ ನಿಂತ್ಕೊಳ್ಳಿಲ್ಲ ಅಂದರೆ ನಮ್ಮ ಎಜುಕೇಷನ್ ಏನು ಮಾಡೋಕ್ಕೆ, ನಮ್ಮ ಹುದ್ದೆಗಳೇನು ಮಾಡೋಕ್ಕೆ? ಈ ಥರದ್ದನ್ನು ನಾವು ಒಬ್ರಿಗೊಬ್ಬರು ಸಹಕಾರ, ಸಹಬಾಳ್ವೆ ಮತ್ತು ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗೋದ್ರಲ್ಲಿ ಹೆಣ್ಮಕ್ಳು ರೂಢಿ ಮಾಡ್ಕೋಬೇಕೇ ಹೊರತು ಯಾವುದೇ ಮಹಿಳೆ ಬಗ್ಗೆ
ಅನಗತ್ಯ ಚರ್ಚೆ ಮಾಡಿಕೊಂಡು ಆ ಹೊಟ್ಟೆ ಕಿಚ್ಚನ್ನ ನಾವು ಹೊಟ್ಟೆಗೆ ಹಾಕ್ಕೊಂಡು ಇರೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಈ ನಿಟ್ಟಿನಲ್ಲಿ ಎಲ್ಲರೂ ಒಂದು ಸ್ಥಾನಮಾನ ಪಡಿಲಿಕ್ಕೆ ಪ್ರಯತ್ನ ಪಡಿ. ನಮ್ಮ ಎಲ್ಲದಕ್ಕಿಂತ ಮುಖ್ಯವಾಗಿ ಹೆಣ್ಮಕ್ಳಿಗೆ ಬೇಕಾಗಿರೋದು ಮಾನಸಿಕ ನೆಮ್ಮದಿ. ಆ ನೆಮ್ಮದಿ ತೊಗೊಳಕ್ಕೆ ಬೆಳಗ್ಗೆ ಎದ್ದು 5 ನಿಮಿಷ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡ್ಕೊಳ್ಳಿ. ನಾನು ಇವತ್ತು ಏನು ಮಾಡಬೇಕಂತ ಮಲ್ಕೊಳ್ಳುವಾಗ ಕೇಳ್ಕೊಳ್ಳಿ, ನಾನು ಏನು ಮಾಡಿದೆ, ನಾನು ಹ್ಯಾಪಿಯಾಗಿದ್ನ ಇವತ್ತು, ಈಸ್ ಇಟ್ ಸಕ್ಸಸ್ಫುಲ್ ಡೇ ಅಂತ ತಿಳ್ಕೊಳ್ಳಿ. ಎಲ್ಲರೂ ಸಕ್ಸಸ್ಫುಲ್ ವುಮನ್, ಪರಿಪೂರ್ಣ ಮಹಿಳೆಯರಾಗಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ವಿವಿಧ ಕ್ಷೇತ್ರದಲ್ಲಿ ಮಹಿಳೆಯ ಸ್ಥಾನಮಾನಗಳು, ಕರ್ತವ್ಯಗಳ ಔಚಿತ್ಯತೆ ಮತ್ತು ಸ್ತ್ರೀವಾದದ ರೂಪರೇಷೆ ಅಚ್ಚುಕಟ್ಟಾಗಿ ನಿರೂಪಿಸಿದ ಶ್ರೀಮತಿ ಸವಿತಾ ಮೇಡಮ್ ರವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮುಖ್ಯ ಅತಿಥಿ ಭಾಷಣ ನೀಡಿ ಶ್ರೀಮತಿ ಸವಿತಾ ಮೇಡಮ್ ರವರಿಗೆ ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವ ಗಣ್ಯರು ಕೈಜೋಡಿಸಬೇಕಾಗಿ ವಿನಂತಿಸುತ್ತೇವೆ. ಎಲ್ಲರಿಗೂ ಶುಭ ಸಂಜೆ. ವೇದಿಕೆ ಮೇಲಿರುವಂತಹ ನಮ್ಮ ಘನವೆತ್ತ ಕುಲಪತಿಗಳೇ ಮತ್ತು ಇವತ್ತು ಮುಖ್ಯ ಅತಿಥಿಗಳಾಗಿ ಅದ್ಭುತ ಭಾಷಣ, ತುಂಬ ಚೆನ್ನಾಗಿ ಅದ್ಭುತ ಭಾಷಣ ಮಾಡಿದ್ರು ಮೇಡಮ್. ಅವ್ರು ಹೇಳಿದ್ರು ನಾವು ಪ್ರೊಫೆಸರ್ ಕರಿಬೋದಿತ್ತು KS ಆಫೀಸರ್ ನಾನು ಅಂತ, ಬಟ್ ಯಾವ ಪ್ರೊಫೆಸರ್ಗಿಂತ ಕಡಿಮೆ ಇರಲಿಲ್ಲ ಮೇಡಮ್. ನಿಮ್ಮ ಮಾತು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ವಿಶ್ವವಿದ್ಯಾಲಯ ಅಧಿಕಾರಿಗಳೇ, ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ವಿಶ್ವವಿದ್ಯಾಲಯದಿಂದ. ಇಬ್ಬರು ಚೆನ್ನಾಗಿ ಮಾತಾಡಿ, ಡೀನು ಸ್ಟಾರ್ಟಿಂಗ್ ಏನಕ್ಕೆ ಆಯಿತು ಶುರುವಲ್ಲಿ ಹೇಳಿದ್ರು. ಲೇಬರ್ ಚಳುವಳಿ ಶುರುವಾದಾಗ ಉತ್ತರ ಅಮೇರಿಕಾದಲ್ಲಿ ತದನಂತರ ಅದನ್ನು ಮಹಿಳಾ ದಿನಾಚರಣೆ ಅಂತ ಕರೆಯೋಕ್ಕೆ ಶುರು ಮಾಡಿದ್ವಿ. ಮಹಿಳೆ ಅಂದರೆ ಇನ್ನು ತಾಯಂದಿರ ದಿನಾಚರಣೆ ಅಂತ ಹೇಳ್ಬೋದು. ಮಹಿಳೆ ಅಂದರೆ ತಾಯಂದಿನೇ. ಆ್ಯಕ್ಚುಲಿ ನಾವು ಜನ್ಮ ತಾಳಿ ತೊಡೆ ಮೇಲೆ ಮನಗಿದಾಗ ಒಂದು ಪ್ರಪಂಚನೇ ಕಾಣ್ತೀವಿ ನಾವು. ಆ ಪ್ರಪಂಚದಲ್ಲೇ ಪ್ರಪಂಚ ಸೃಷ್ಟಿನ ಸಮನಾಗಿ ಕಾಣೋಳೆ ತಾಯಿ. ತಾಯಿನ ಸೃಷ್ಟಿಗೆ ಸಮವಾಗಿ ನಾವು ಸ್ವೀಕರಿಸ್ಬೋದು. ಯಾಕಂದರೆ ಇಡೀ ಸೃಷ್ಟಿ ಮತ್ತು ಪ್ರಪಂಚನ ತನ್ನ ತೊಡೆಯ ಮೇಲೆ ಮನಗಿಸಿ ನಮ್ಮ ಎದೆ ಹಾಲನ್ನು ಕುಡಿಸಿ ನಮಗೆ ಪ್ರಪಂಚಕ್ಕೆ ಶಕ್ತಿಯನ್ನು ತುಂಬುವಂಥವಳೆ ತಾಯಿ. ಆ ತಾಯಿ ಇಲ್ಲ ಅಂದರೆ ಇವತ್ತು ನಾವು ಪ್ರಪಂಚನೇ ಇಲ್ಲ. ಯಾಕಂದರೆ ನಾವು ಇಷ್ಟೇನೇ ಮಹಿಳಾ ಆಯೋಗಗಳು ಬಂದರೂ, ಏನೇ ಕಾನೂನು ಬಂದ್ರೂ, ಏನೆಲ್ಲ ಅಡೆತಡೆಗಳು ಬಂದ್ರೂ ಇವತ್ತಿನ ಸ್ಥಿತಿಗತಿ ಮಹಿಳೆಯರದು ಅಷ್ಟು ಸುಧಾರಣೆ ಆಗಿಲ್ಲ. ಇವತ್ತು ಏನೇ ಆದ್ರೂ ಒಂದು ಹೆಣ್ಮಗಳು ಬೇರೆ ಕಡೆ ಹುಟ್ಟಿ ಇನ್ನೊಂದು ಮನೆಗೆ ಹೋಗಿ ಆ ಕಷ್ಟ ಸುಖನೆಲ್ಲ ಅರಿಸ್ಕೊಬೇಕಂದ್ರೆ ಅದು ಶಕ್ತಿ ಗಂಡಸರಲ್ಲಿಲ್ಲ. ಒಂದು ದಿನ ನಾವು ಒಬ್ಬರು ಮನೆಗೆ ಹೋಗಿ ಸ್ಟೇ ಮಾಡಿದ್ರೆ ಬೆಳಗ್ಗೆ ಎಷ್ಟಪ್ಪ ಎದ್ದು ಹೋಗ್ತೀವಿ ಅನ್ನೋ ರೀತಿ ಕಸಿವಿಸಿ ಆಗ್ತಿರ್ತದೆ. ಬಟ್ ಆದರೆ ಒಂದು ಹೆಣ್ಣುಮಗಳು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮತ್ತು ಅದು ನಂತರ ಬೇರೆಯವ್ರ ಮನೆ ಸೇರಿ ಅಲ್ಲಿ ಅನುಭವಿಸುವಂಥ ಕಷ್ಟ ಸುಖಗಳನ್ನ ನಿಜವಾಗ್ಲೂ ನಾವೇ ಕಣ್ಣಾರೆ ನೋಡ್ತಿರ್ತೀವಿ ಒಮ್ಮೊಮ್ಮೆ. ಹೀಗೆ ಸಣ್ಣ ಪುಟ್ಟ ಜಗಳ ಆಡಬೇಕಾದ್ರೆ ನಮಗೆ ತಾಯಿ ಮನೆಯೂ ಇಲ್ಲ, ಗಂಡನ ಮನೆ ಇಲ್ಲ, ನಾವು ಒಂಥರ ಅತಂತ್ರ ಅನ್ನೋ ಥರ ಹೆಣ್ಮಕ್ಳುಗಳು. ಇವತ್ತು ನಾನು ಹೆಂಡ್ತಿನೋಗಿ ಜಗಳ ಆಡ್ದಾಗ ಮಾತಾಡ್ತಾಳೆ ಆ ಥರನೇ. ತಮಾಷೆ ಅಲ್ಲ, ಸೀರಿಯಸ್ಸಾಗಿ ಹೇಳ್ತಾರೆ. ತಮಾಷೆ ಅಂದರೆ ಒಂದು ಸ್ವಲ್ಪ ತುಂಬ ದೊಡ್ಡ ದೊಡ್ಡ ಜಗಳಲ್ಲ, ಅವರು ದುಃಖದಲ್ಲಿ ಹೇಳ್ತಾರೆ. ಯಾಕಂದ್ರೆ ಮದುವೆ ಆದಾಗ ತಾಯಿ ಮನೆ ನಿನ್ನ ಗಂಡನ ಮನೆಯೇ ನಿಂದು, ನೀನೇನು ಬಾಳಬೇಕು ಬದುಕಬೇಕು ನಿಂದು ಅಂತ ಹೇಳಿ ಕಳಿಸ್ತಾಳೆ. ಮತ್ತು ಗಂಡ ಜಗಳ ಆಡ್ಬೇಕಾದ್ರೆ ನಿನ್ನ ಅಮ್ಮನ ಮನೆ ಇದೆಯಲ್ಲ, ಹೋಗು ಅಮ್ಮನ ಮನೇಲಿ ಇರುವಂತೆ. ಆಗ ಅವಳಿಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋ ಥರ ಅಸಮಾನ ಥರ ಹೆಣ್ಮಕ್ಳಿಗೆ. ಆದ್ರೂ ಎಲ್ಲ ಸಹಿಸ್ಕೊಂಡು ಎಲ್ಲನೂ ಬಾಳಿ ಬದುಕಿ ಇವತ್ತೆಲ್ಲ ಸಾಧನೆ ಮಾಡಿ ತೋರಿಸ್ತಾರೆ. ನಿಜವಾಗ್ಲೂ ಅದು ನಮ್ಮ ಪುರುಷರಲ್ಲಿ
ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟೆಲ್ಲ ಮಾನಸಿಕ ಅಸಮಾನತನ ಇಟ್ಕೊಂಡು ಎಲ್ಲನೂ ಸ್ವೀಕರಿಸಿ ಒಂದು ವ್ಯಕ್ತಿನ, ಒಂದು ಮಗುನ ಒಂದು ಪ್ರಪಂಚಕ್ಕೆ ಸತ್ಪ್ರಜೆ ಮಾಡುವಂತಹ ಕಾರ್ಯದಲ್ಲಿ ನಿಜವಾಗ್ಲೂ ಮೇಡಮ್ ಹೇಳಿದ್ರು, ರಿಜಿಸ್ಟ್ರಾರ್ ಮೇಡಮ್, ಒಂದು ಸಾಧಕಿ ಅಂದರೆ ಒಂದು ವೇದಿಕೆ ಮೇಲಿರುವ ಮಹಿಳೆಯರೇ ಅಲ್ಲ, ಒಂದು ಮನೆಯಲ್ಲಿ ಒಂದು ಒಗ್ಗೂಡಿಸಿ ನಡೆಸ್ಕೊಂಡು ಸಂಸಾರನ ಆ ಮಕ್ಕಳಿಗೆ ಒಂದು ದೊಡ್ಡ ಹುದ್ದೆ ಹಿಡಿಯುವಾಗೆ ಮಾಡ್ತಾಳಲ್ಲ, ಅವಳ ಪಾತ್ರ ತುಂಬ ಇರ್ತದೆ. ಯಾಕಂದರೆ ಅವಳು ಎಷ್ಟೇ ಹುಷಾರಿಲ್ಲ ಅಂದ್ರೂ ಎದ್ದು ಬೆಳಗ್ಗೆ ಅಡುಗೆ, ಮಕ್ಳಿಗೋಸ್ಕರ ಅಡುಗೆ ಮಾಡಬೇಕು, ಅವ್ರಿಗೆ ಬಟ್ಟೆಗಳನ್ನ ಶುಚಿಗೊಳಿಸ್ಬೇಕು. ಒಂದು ದಿನ ನಾನು ಕಂಡಾಗೆ ನಮ್ಮ ತಾಯಿ ಅಜ್ಜಿಯಂದಿರು ಬೆಳಗ್ಗೆ ಎದ್ದರೆ 5 ಗಂಟೆಗೆ ರಾತ್ರಿ ತನಕ ಕೆಲಸ ಮಾಡ್ತಾನೇ ಇರೋರು. ಒಂದು ದಿನವೂ ಅವರು ರೆಸ್ಟ್ ಇರಲೇ ಇಲ್ಲ. ನಾನು ಕಂಡಾಗೆ ಬೆಳಗ್ಗೆ ಎದ್ದರಿಂದ ರಾತ್ರಿ ಮನ್ಗೋ ತನಕನೂ, ನಾಳೆ ಮನ್ಗಬೇಕಾದ್ರೂ ನಾಳೆ ಏನೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಚಿಂತೆ. ನಾಳೆ ತರಕಾರಿ ಕಟ್ ಮಾಡ್ಕೋಬೇಕು, ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡಬೇಕು, ಅಡುಗೆ ಏನು ಮಾಡಬೇಕು, ಗಂಡ ಹೋಗೋಷ್ಟೊತ್ತಿಗೆ ಏನೆಲ್ಲ ತಯಾರಿ ಮಾಡಬೇಕು, ಮಕ್ಕಳು ಹೋಗೋಷ್ಟೊತ್ತಿಗೆ ಏನೆಲ್ಲ ತಯಾರಿ ಮಾಡಬೇಕು ಅಂತ ಟೈಮ್ ಟೇಬಲ್ ಅವಳದು. ಅವ್ರ ಬಗ್ಗೆ ಆರೋಗ್ಯದ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿಲ್ಲ, ಒಂದು ಗಾಣದ ಎತ್ತ ಥರ ದುಡಿತಾಯಿದ್ರು. ಅವತ್ತಿನ ಮಹಿಳೆಯರಿಗೆ ಹೋಲಿಸಿದ್ರೆ ಇವತ್ತು ಎಷ್ಟೋ ಪರವಾಗಿಲ್ಲ. ಮಿಕ್ಸಿ ಬಂದಿದೆ, ಫ್ರಿಡ್ಜ್ ಬಂದಿದೆ, ವಾಷಿಂಗ್ ಮಿಷಿನ್ ಬಂದಿದೆ, ಗ್ರೈಂಡರ್ ಬಂದಿದೆ. ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗುವಂಥ ಸ್ಥಿತಿ ಅವತ್ತಿನ ದಿನ ಆರೋಗ್ಯಪೂರ್ಣವಾಗಿದ್ದರು. ಇವತ್ತಿನ ಥರ ಕಾಯಿಲೆಗೆ ಒಳಗಾಗ್ತಿಲ್ಲ. ಕೆಲಸ ಮಹಿಳೆಯರು ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ನಾವೂ ಸಹ ಪುರುಷರು ಮಾಡ್ತಿರ್ತೀವಿ ಜೊತೆಗೆ. ಆದರೆ ಅದಕ್ಕಿಂತ ಆಧುನಿಕತೆ ತುಂಬ ಹೆಚ್ಚಾಗಿದೆ ಮತ್ತು ಕಾಲವೂ ಸಹ ಬದಲಾಗಿದೆ. ಮತ್ತು ಎಲ್ಲ ಕಾಲಘಟ್ಟದಲ್ಲಿ ನಡೆಯುವಂಥ ಇವತ್ತೆಲ್ಲ ದೊಡ್ಡ ವ್ಯಕ್ತಿಗಳು ಈ ವೇದಿಕೆ ಮೇಲೆ ಬಂದವರು ಈ ಸಮಾಜದಲ್ಲಿ ಬಂದಿದ್ದಾರೆ ಅಂತ ಕಾರಣ ಅದು ತಾಯಿನೇ. ಒಬ್ಬ ಶಿವಾಜಿ ಸಮಾಜಕ್ಕೆ ಬರಬೇಕು, ಅಂಬೇಡ್ಕರ್ ಕುವೆಂಪು ಬರಬೇಕು, ಬಸವಣ್ಣವ್ರು ಬರಬೇಕು, ಬುದ್ಧ ಬರಬೇಕು ಅಂತ ಅಂದರೆ ಅದು ಸಾಮಾನ್ಯವಾಗಿ ಅವರಿಂದ ಸಾಧಿಲ್ಲ. ತಾಯಿ ಜನ್ಮ ಕೊಟ್ಟು ಅವ್ರನ್ನ ಸತ್ಪ್ರಜೆಯಾಗಿ ಬೆಳೆಸಿದಳ ಆ ತಾಯಂದಿರಿಗೆಲ್ಲ ಅದು ಒಂದು ದೊಡ್ಡ ನಮಸ್ಕಾರ ಈ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ನಾವು ಏನೇ ಪುರುಷರು ಎಷ್ಟೇ ಮೆರೆದ್ರೂ ಮಹಿಳೆಯರನ್ನ ತನ್ನ ಸ್ವಾರ್ಥಕ್ಕೋಸ್ಕರ ಕಟ್ಟಾಕಿದ್ದೀವಿ. ನಮ್ಮ ಈ ಸಮಾಜದ ಕಟ್ಟುನಿಟ್ಟುಗಳು ಮತ್ತು ಆಚರಣೆಗಳಲ್ಲಿ ನಾವು ಕಟ್ಟಾಕಿದ್ದೀವಿ. ಅದು ಕಡಿಮೆ ಆಗಬಹುದು ಅಂತ ಅನಿಸುತ್ತೆ. ಆದರೂ ಮೇಡಮ್ಗೊಂದು ಕೊನೆಯ ಉದಾಹರಣೆ ಹೇಳಿದ್ರು. ಒಂದು ಹೆಣ್ಮಗಳು ಅವಳು ಹೇಗೆ ಸಿಗಾಕೊಂಡಿದ್ಲು, ನಾನು ಅದು ಧೈರ್ಯ ಮಾಡಿ ಅವಳು ಕರೆದೆ, ಮಾತಾಡಿಸ್ದೆ. ಮತ್ತು 2 ದಿನ ನಂತರ ಅವಳು ಮಾತಾಡೋದ್ಲು ನನ್ನ ಹತ್ರ ಅಂತ. ಯಾಕಂದರೆ ಇವತ್ತು ಪ್ರಪಂಚದಾದ್ಯಂತ ಒಂದು ಇದೆಯಲ್ಲ ವುಮೆನ್ ಟ್ರಾಫಿಕಿಂಗ್, ಅದು ನಿಜವಾಗ್ಲೂ ಒಂದು ದೊಡ್ಡ ವೇದನೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಯಾಕಂದರೆ ಮನೆಯ ಹೆಣ್ಣುಮಗಳನ್ನ ಒಂದು ವ್ಯಾಪಾರೀಕರಣಕ್ಕೆ ಕಳಿಸುವಂಥ ಸ್ಥಿತಿ ಇವತ್ತೂ ಇದೆ. ಇದರಲ್ಲಿ ಚಿಕ್ಕವರು ದೊಡ್ಡವರು ಅಂತಲ್ಲ, ಎಲ್ಲರೂ ಪಾಲುದಾರಿಕೆ ಇರ್ತದೆ ಮನೆಗಳಲ್ಲಿ. ಆದ್ದರಿಂದ ಇವತ್ತು ಏನೇ ನಾವೆಲ್ಲ ಮಹಿಳೆ ದಿನಾಚರಣೆ ಮಾಡಿದ್ರು, ನಾನು ಮೊನ್ನೆ ಅದನ್ನೇ ಹೇಳ್ತಾ ಇದ್ದೆ, ಗೋಹತ್ಯೆ ನಿಷೇಧ ಮಾಡ್ತೀವಿ ನಾವು. ಈ ಮಹಿಳೆಯರ ಸುರಕ್ಷತೆಗಾಗಿ ಒಂದು ಸ್ಟ್ರಾಂಗ್ ಆದ ಕಾನೂನು ಯಾರೂ ತರಲಿಲ್ಲ. ಹ್ಯೂಮನ್ ಟ್ರಾಫಿಕಿಂಗ್ ನಡೀತಾ ಇದೆಯಲ್ಲ, ಬಲವಾಗಿ ಎಲ್ಲೆಲ್ಲೋ ಒಂದು ಮುಂಬೈ ಆಗಲಿ, ಪೂನಾ ಆಗಲಿ, ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲ ಸ್ಥಳಗಳಿಗೆ ಅದನ್ನು ನಿಷೇಧ ಯಾವ ಸರ್ಕಾರ ಬಂದರೂ ಮಾಡ್ತಾಯಿಲ್ಲ. ಗೋಹತ್ಯೆ ನಿಷೇಧದ ಬಗ್ಗೆ ನಾವು ಮಾತಾಡ್ತೇವೆ. ಮಹಿಳಾ ಈ ಥರ ಸಬಲೀಕರಣದಲ್ಲಿ ಸ್ಟ್ರಾಂಗ್ ಆಗೋಂಥ ಒಂದು ಕಾನೂನು ತರೋದಕ್ಕೆ ಯಾವ ಸರ್ಕಾರ, ನಿಜವಾಗ್ಲೂ ವೇದನೆ ಅನಿಸುತ್ತೆ. ಒಂದು ಮನೆಯ ಹೆಣ್ಣುಮಗಳನ್ನ ಒಂದು ವ್ಯಾಪಾರ ದೃಷ್ಟಿಯಿಂದ ನೋಡುವ ಸ್ಥಿತಿ ಈ ಮನುಷ್ಯ ಕುಲದಲ್ಲಿ ಇದೆ ಅನ್ನೋದ್ರೆ ನೋಡಿದ್ರೆ ಭಾಳ ವೇದನೆಯ ಅನಿಸುತ್ತೆ. ಯಾಕಂದರೆ ನಾವೆಲ್ಲ ಮನುಷ್ಯರು, ಯಾವ ಪ್ರಾಣಿಗಳಲ್ಲಿಲ್ಲ ಈ ಥರ, ಯಾವ ಪ್ರಾಣಿಗಳಲ್ಲಿಲ್ಲ. ಮನುಷ್ಯನಲ್ಲಿ ಇವೆಲ್ಲವೂ ಸಾಧ್ಯವಾ? ಯಾವಾಗ ಇವು ನಿರ್ವಹಣೆ ಆಗ್ತದೆ? ಶೋಷಣೆ ಅನ್ನೋದು ಯಾವಾಗ ತಪ್ಪುತ್ತೆ? 21ನೇ ಶತಮಾನ ಡಿಜಿಟಲ್ ಯುಗ ಅಂತ ಹೇಳ್ತಾ ಇದ್ದೀವಿ. ಎಲ್ಲನೂ ಸಾಧ್ಯ ಆಗೋಗಿದೆ. ದೇಶದಲ್ಲಿ ಇಂಡಿಯಾ ಬೆಳೀತಾ ಇದೆ, ಪ್ರಪಂಚದಲ್ಲಿ ಇಂಡಿಯಾ ಹೋಗ್ತಾ ಇದ್ದೇವೆ, ಡಿಜಿಟಲ್ ಸ್ಕಿಲ್ಲೆಲ್ಲ ಮಾತಾಡ್ತಿದ್ದೇವೆ. ಬಟ್ ನಮ್ಮ ಮನೆಯ ಹೆಣ್ಣು ಮಗಳು ಇಲ್ಲಿ ಸ್ಥಿತಿ ಏನಿದೆ, ಅವಳ ಸ್ಥಿತಿ ಏನಿದೆ, ಸಮಾಜದ ಆಚೆ, ಮನೆಯಿಂದ ಆಚೆ ಸಮಾಜಕ್ಕೆ ಬಂದಾಗ ಅವಳಿಗೆ ಅಸ್ತಿತ್ವದ ಪ್ರಶ್ನೆ ಏನು? ರಿಜಿಸ್ಟ್ರಾರ್ ಮೇಡಮ್ ಹೇಳೋದು, ಇವತ್ತು ಎಲ್ಲ ಅಧಿಕಾರಿಗಳು, ಮಹಿಳಾ ಅಧಿಕಾರಿಗಳಿಗೆಲ್ಲ ಶೋಷಣೆಗಳಿದೆ, ಎಲ್ಲ ಥರನೂ ಇದೆ. ಆದ್ರೂ ಎಲ್ಲ ಸಹಿಸ್ಕೊಂಡು ಒಂದು ದಕ್ಷವಾದ ಆಡಳಿತವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಎಲ್ಲ ಕಡೆ. ಇವತ್ತು ಬೇರೆ ಅಧಿಕಾರಿಗಳನ್ನ, ಮಹಿಳಾ ಅಧಿಕಾರಿಗಳನ್ನ ನೋಡ್ತಾ ಇದ್ದೀವಿ. ಒಬ್ಬ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೆ ಬೆಳೆಯೋಳು, ಮತ್ತು ನಮ್ಮ ಶಿವರುದ್ರಪ್ಪ ಅವರ ಆಕಾಶದ ನೀಲಿ ಅಲ್ಲಿ ನಕ್ಷತ್ರ ದೀಪ ಸ್ತ್ರೀ ಎನ್ನಲೆ ಅಂತ ಹೇಳಿ 2 ಕವನವನ್ನು ನಿಜವಾಗ್ಲೂ ಕೇಳಿಬಿಟ್ರೆ ನಮಗೊಂಥರ ಕಣ್ಣೀರು ಬರ್ತದೆ. ಯಾಕಂದರೆ ಮಹಿಳೆ ಬಗ್ಗೆ, ಸ್ತ್ರೀ ಬಗ್ಗೆ ಅವ್ರು ಎಷ್ಟು ಕಾಳಜಿಯಿಂದ ಬರೆದಿದ್ದಾರೆ ಅಂದರೆ, ಆ 2 ಕವಿತೆಯಿಂದ ನಮಗೆ ಮನ ತಟ್ಟುವಂತೆ ಅದು 2 ಕವನಗಳು ನಮಗೆ ಈ ನಿಟ್ಟಿನಲ್ಲಿ ಭಾಳ ನೆನಪಿಗೆ ಬರ್ತದೆ. ಮೇಡಮು ಮತ್ತು ನಮ್ಮೆಲ್ಲ ಅಧಿಕಾರಿಗಳು, ಮತ್ತೀಗ ನಮ್ಮ ಅಧ್ಯಕ್ಷತೆ ನುಡಿಯನ್ನು ನಮ್ಮ ಕುಲಪತಿಯವ್ರು ಮಾತಾಡ್ತಾರೆ.
ಎಲ್ಲ ಥರನೂ ಮಾತಾಡಿ ಅವ್ರು ಮೇಡಮ್ ಸಹ ನಿಮಗೆಲ್ಲ ಶಕ್ತಿ ತುಂಬಿದ್ದಾರೆ ಆ್ಯಕ್ಚುಲಿ ಇವತ್ತು. ಹೇಗಿರಬೇಕು ನಾಳೆ ಹೇಗಿರಬೇಕು, ಮಕ್ಕಳದ್ದು ಸಹ ಹೆಣ್ಣು ಮಕ್ಕಳಿರೋಂಥ ಮನೆ ತಾಯಿಂದಿರು ಹೇಗಿರಬೇಕು, ಎಚ್ಚರಿಕೆ ನೋಡಿ ಹೇಗಿರಬೇಕು ಅಂತ ಹೇಳ್ತಾರೆ. ಯಾಕಂದರೆ ಹೆಣ್ಮಗಳು ಹುಟ್ಟೋದೇ ಇವತ್ತಿನ ಪುಣ್ಯ. ಇವತ್ತು ಹಿಂದೆ ಇದು ಅಂತಿದ್ರು, ಏನು ಹೆಣ್ಮಗುನ ಅಂತಿದ್ರು. ಇವತ್ತು ಮನೇಲಿ ಹೆಣ್ಣು ಮಗಳಿದ್ರೆ ನಿನ್ನ ತಂದೆ ಒಬ್ಬ ದೊಡ್ಡ ಸಾಧಕ ಅನ್ನೋ ರೀತಿ ಆಗಿದೆ. ಯಾಕಂದರೆ ಹೆಣ್ಮಕ್ಳು ತೋರಿಸುವಂತಹ ಒಂದು ಪ್ರೀತಿ ವಾತ್ಸಲ್ಯ ಗಂಡು ಮಕ್ಳಲ್ಲಿ ಸಿಗೋಲ್ಲ ನಿಮಗೆ. ಅವ್ರಿಗೇನು ಆ ದಿನ ಏನಪ್ಪ ಚೆನ್ನಾಗಿ ಆಯಿತು ನನಗೆ ಅಷ್ಟು ಬೇಕು, ಬಟ್ ಅಪ್ಪ ನೀನು ಊಟ ಮಾಡ್ದೆ, ನೀ ಏನು ಮಾಡಿದೆ ಅಂತ ಕೊರಗವ್ರೆ. ಮತ್ತು ಮನೆಯ ಈಗ ನನ್ನ ಮಗಳು ಅಷ್ಟೇ, ಏನಾದ್ರು ಏನಕ್ಕಪ್ಪ ಖರ್ಚು ಬೇಡ, ಮಗ ಹಂಗಲ್ಲ, ಹೌದಾ ನನಗೆ ಬೇಕು ಬಿಡು. ಅದೇ ಅವಳು ಹೇಳೋದು, ಏನಕ್ಕಪ್ಪ ಎಲ್ಲ ಹೋಗೋಣ ಮಾಡಿ, ಏನಕ್ಕೆ ಖರ್ಚು ಬೇಡ, ಈಗಲಿಂದ ನಾನು ಏನಕ್ಕೆ ಸುಮ್ಮನೆ ಖರ್ಚು ಮಾಡೋದು ಹೇಳ್ತಾಳೆ ನನ್ನ ಮಗಳಿಗೆ. ಸೆಕೆಂಡ್ PUC ಕನ್ಫ್ಯೂಷನ್ ಹೇಗೆ ಬಂದುಬಿಡುತ್ತೆ ಅಂದರೆ ತಂದೆದು ಜವಾಬ್ದಾರಿನ ಹೊರ್ತಾ ಹೋಗ್ತಾಳೆ ಬಾ ಅಂತ ಮತ್ತು ಮದುವೆ ಆದಮೇಲೆ ಗಂಡನ ಜವಾಬ್ದಾರಿ ಮತ್ತು ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಎರಡೂ ಕುಟುಂಬನ ಬ್ಯಾಲೆನ್ಸ್ ಮಾಡ್ಕೊಂಡಂಥ ಶಕ್ತಿ ನಿಜವಾಗ್ಲೂ ಮಹಿಳೆಯದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಅದು ನಮ್ಮ ಕೈಲಿ ಆಗಲ್ಲ. ಅದು ಒಂದು ತಂದೆ ತಾಯಿನೂ ಅಣ್ಣ ತಮ್ಮನೂ ಬಿಡೋಂಗಿಲ್ಲ, ಈ ಕಡೆ ಗಂಡನೂ ಬಿಡೋಂಗಿಲ್ಲ. ಎರಡು ಕಡೆ ಡಿಫ್ರೆನ್ಸು ಬರ್ತದೆ ಇಬ್ಬರ ಮಧ್ಯೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಇವರಿಂದನೂ ಅನ್ನಿಸ್ಕೋಬೇಕು, ಅವರಿಂದನೂ ಅನ್ನಿಸ್ಕೋಬೇಕು, ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಮಕ್ಕಳಿಗೆ ಒಂದು ಸಮಾಜದಲ್ಲಿ ದಾರಿ ತೋರಿಸುವಂಥ ನಮ್ಮ ಈ ಎದುರುಗಡೆ ಕೂತಿರೋ ತಾಯಂದಿರಿಗೆ ನನ್ನ ಶುಭಾಶಯವನ್ನು ತಿಳಿಸಿ, ಈ ನಮ್ಮ ಮಾತಿಗೆ ಹೋಗೊಟ್ಟು ಬಂದಂಥ ನಮ್ಮ KS ಅಧಿಕಾರಿ ಮತ್ತು ಕುಲಸಚಿವರಾದ ಮೈಸೂರು ವಿಶ್ವವಿದ್ಯಾಲಯ ಶ್ರೀ MK ಸವಿತಾ ಮೇಡಮ್ಗೆ ನಾನು ತುಬ್ಬುರ್ಕ ಧನ್ಯವಾದ ತಿಳಿಸುತ್ತಾ ನಾನು ಎರಡು ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ. ತಮ್ಮದೇ ಸೃಜನಶೀಲ ಹಾಗೂ ಅನುಭವಕ್ಕೆ ನಿಲುಕುವ ವಿಚಾರಧಾರೆಗಳನ್ನು ಅರುಹಿದ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಪ್ರಸ್ತುತ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳು ಶರಣಪ್ಪ V. ಹಲ್ಸೆ ಸರ್ ಅವರಲ್ಲಿ ಅಧ್ಯಕ್ಷೀಯ ಭಾಷಣ ನೀಡಬೇಕಾಗಿ ವಿನಂತಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀಮತಿ MK ಸವಿತಾ ಅವರೇ, ಕುಲಸಚಿವರು ಆಡಳಿತ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು, ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆದಂಥ ಪ್ರೊಫೆಸರ್ ನವೀನ್ ಕುಮಾರ್ ಅವರೇ ಮತ್ತು ಡೀನ್ ಆದಂತಹ ರಮಾನಾಥಂ ನಾಯ್ಡು ಅವರೇ, ಡೀನ್ ಸ್ಟಡಿ ಸೆಂಟರ್ ಆದಂತಹ ಡಾಕ್ಟರ್ ಚಂದ್ರೇಗೌಡ್ರೆ ಮತ್ತು ನಮ್ಮ ಇವ್ಯಾಲ್ಯೂಯೇಷನ್ ರಿಜಿಸ್ಟ್ರಾರ್ ಆದಂತಹ ಆನಂದ್ ಕುಮಾರ್ ಅವರೇ, ಇಲ್ಲಿ ನೆರೆದಂಥ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳೇ, ಈಗಾಗಲೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಯಾಕೆ ಮಾಡಬೇಕು ಅಂತ ಎಷ್ಟೋ ಆಚರಣೆಗಳನ್ನು ಮಾಡ್ತೇವೆ ನಾವು. ಏನು ಅಂಬೇಡ್ಕರ್ ಜಯಂತಿ ಮಾಡ್ತೇವೆ, ಬಸವಣ್ಣನ ಜಯಂತಿ ಮಾಡ್ತೇವೆ, ಅಕ್ಕಮಹಾದೇವಿ ಜಯಂತಿ ಮಾಡ್ತೇವೆ, ಹಾಗೆ ಜಯಂತಿಗಳ ಸರಮಾಲೆಯನ್ನೇ ಮಾಡ್ತಾ ಇರ್ತೇವೆ. ಅದರಲ್ಲಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆವು. ಇದರಲ್ಲಿ ನಾವು ಏನು ಯಾಕೆ ಮಾಡಬೇಕು ಎಂಬುದನ್ನು ನಾವು ತಿಳ್ಕೊಳ್ಬೇಕು ಮತ್ತು ಇದರಿಂದ ಏನು ನಮಗೆ ಲಾಭ ಇದೆ ಅಂತ ತಿಳ್ಕೊಳ್ಬೇಕು. ಈಗ ನಾವು ರುಟೀನಾಗಿ ಡೈಲಿ ನಾವು ನಮ್ಮ ಜೀವನದಲ್ಲಿ ಹೇಗೆ ನಮ್ಮ ಆ್ಯಕ್ಟಿವಿಟೀಸನ್ನು ಮಾಡ್ತೀವೋ ಹಾಗೆ ಮಹಿಳಾ ದಿನಾಚರಣೆ ಅಂದರೆ ಮಹಿಳೆಯರ ಪಾತ್ರ, ಈಗೆಲ್ಲರೂ ಹೇಳಿದ್ರು ಮಹಿಳೆಯರ ಪಾತ್ರ ಏನು, ಮಹಿಳೆಯರು ಹೇಗೆ ನಡೆಸ್ಕೊಳ್ಬೇಕು, ಮಹಿಳೆ ಸಮಾಜದಲ್ಲಿ ಹೇಗೆ ಇರಬೇಕು, ಅವೆಲ್ಲ ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ದೂ ನಾವು ಆಚರಣೆಯನ್ನು ಮಾಡ್ತಾ ಇರ್ತೇವೆ. ಆವಾಗ ಅದನ್ನು ಯಾಕೆ ಮಾಡ್ತೇವೆ ಅಂತ ತಿಳ್ಕೊಂಡು ನಾವು ನಡೆದರೆ ಅದು ಅನುಕೂಲ ಆಗ್ತದೆ. ಮೇಡಮ್ ಅವರು ಅನೇಕ ಎಕ್ಸಾಂಪಲ್ಗಳು ಹೇಳಿದ್ರು. ಮತ್ತು ಈಗ ತಮಗೆಲ್ಲ ಗೊತ್ತಿದೆ ಏನು, ನಮ್ಮ ಮೆಂಟಲ್ ಸ್ಟೇಟಸನ್ನು ಚೇಂಜ್ ಮಾಡಿಕೊಳ್ಬೇಕಂತ ನನಗನ್ನಿಸ್ತದೆ. ಪ್ರತಿಯೊಬ್ಬರಲ್ಲಿ ಯಾರೇ ಇರಲಿ ಅವರು ನಮ್ಮ ನೋಡೋ ದೃಷ್ಟಿಯನ್ನು, ಈಗ ನಮ್ಮ ತಾಯಿಯನ್ನು ಹೇಗೆ ನೋಡ್ತೇವೆ ಹಾಗೆ ಪ್ರತಿಯೊಬ್ಬ ಮಹಿಳೆಯನ್ನು ನಾನು ಅಕ್ಕ ತಂಗಿ ತಾಯಿ ಅಂತ ನೋಡಿಕೊಂಡ್ರೆ ಈ ಸಮಾಜವನ್ನು ರಾಮರಾಜ್ಯವಾಗಿ ಮಾಡ್ಬೋದು ಅಂತ ನನಗನ್ನಿಸ್ತದೆ. ಹೀಗಾಗಿ ನಮ್ಮಲ್ಲೇ ಏನಿದೆ ತಾರತಮ್ಯವನ್ನು ನಾವೇ ಮಾಡ್ಕೊಂಡಿರ್ತೇವೆ. ಈಗ ನಾವು ತಾಯಿ ಅಂದರೆ ತಾಯಿತನಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತೇವೆ, ಅದೇ ತರಹ ಬೇರೆಯವರ ಮಕ್ಕಳು, ಬೇರೆಯವರ ತಾಯಿಗೆ, ಬೇರೆಯವರ ತಂಗಿಗೆ ಅದನ್ನು ನಾವು ನೋಡೋ ದೃಷ್ಟಿಯನ್ನು ಚೇಂಜ್ ಮಾಡಿದ್ರೆ ಇದು ನಮ್ಮ ರಾಮರಾಜ್ಯವನ್ನು ಮಾಡ್ತೇವೆ. ಅನೇಕ ಎಕ್ಸಾಂಪಲ್ ಕೊಡ್ತೇವೆ ನಾವೇ, ಹಾಗಿರಬೇಕು ಹೀಗಿರಬೇಕು, ನಾನಿದ್ದೀನಾ ಅಂತ. ಯು ಹ್ಯಾವ್ ಟು ಕ್ವಶನ್ ಯುವರ್ ಸೆಲ್ಫ್. ನಾನಿದ್ದೀನಾ, ನಾ ಮಾಡ್ತಾ ಇದ್ದೀನಾ,
ಅದಕ್ಕೆ ನಾನು ಬಹಳ ಸಲ ಅರಿವೇ ಗುರು ಅಂತ ಎಕ್ಸಾಂಪಲ್ ಕೊಡ್ತಿರ್ತೀನಿ. ಅರಿವೇ ಗುರು ಅಂತ ನಮ್ಮಲ್ಲಿ ನಾವು ಅರಿವೇ ಮಾಡಿಕೊಂಡ್ರೆ ಅದು ಅರಿವೆಯಿಂದ ನಾವು ನೀಟ್ ಅಂದರೆ ಒಳ್ಳೆ ರೀತಿಯಿಂದ ನಡ್ಕೊಳ್ಬೋದು ಅಂತ ಅನಿಸ್ತದೆ. ಹಾಗಾಗಿ ಹಿಂದೆ ಬಸವಣ್ಣನು ಮೇಡಮ್ ಹೇಳಿದ್ರು, ಅಂದರೆ ಹಿಂದೆ ಬಸವಣ್ಣ ಹೇಳ್ತಾ ಇದ್ದನು, ಕಳಬೇಡ ಕೊಳಬೇಡ ಉಸಿಯ ನುಡಿಲಿ ಬೇಡ ಮುನಿಯೇ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ. ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಇದೇ ಅಂತ ರಂಗ ಸುದ್ದಿ ಇದೇ ಬಹಿರಂಗ. ಇವೆಲ್ಲ ಹೇಳಿದ್ರೆ ಏನಂದ್ರೆ ಈಗ ನಾವು ಬಣ್ಣಿಸ್ಕೊಳ್ತಾನೆ ಇದ್ದೇವೆ ಹೊರತು ನಾವು ಬ್ಯಾರಿಗೆ ನೋಡಿ ಅಸೂಯೆ ಪಡ್ತಾ ಇದ್ದೇವೆ ಹೊರತು ಬೇರೆ ಏನು ಮಾಡ್ತಾ ಇಲ್ಲ. ಅಂದ್ರೆ ಮೇಡಮ್ ಹೇಳದ್ದು ವಿಚಾರ ಏನಂದ್ರೆ ನಾವು ಏನು ಮಾಡಬೇಕು, ಏನು ನಮ್ಮ ದಿನನಿತ್ಯ ಚರಿತ್ರೆ ಅಂದರೆ ಕಾರ್ಯಗಳನ್ನು ಏನು ಮಾಡಬೇಕು ಅದನ್ನು ನಾವು ಮನಸ್ಸಿನಲ್ಲಿಟ್ಕೊಂಡ್ರೆ ಬೇರೆಯವ್ರ ಚಿಂತನೆ ಬರಂಗಿಲ್ಲ. ಅದರ ಸಲುವಾಗಿ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ತಂದೆ ತಾಯಿಗಳ ಕರ್ತವ್ಯ ಏನು, ಮಕ್ಕಳ ಕರ್ತವ್ಯ ಏನು. ಈಗ ಹೆಣ್ಮಕ್ಳಿಗೆ ಬರೀ ನಾವು ಹೆಣ್ಮಕ್ಳಿಗೆ ನೀವೇ ಅಂತ ಹೇಳೋದು ಇಲ್ಲ, ಗಂಡಸರ ಪಾತ್ರನೂ ಅಂದರೆ ಈಕ್ವಲ್. ಈಗ ಇಬ್ಬರು ನೌಕರಿ ಮಾಡ್ತಿರ್ತೇವೆ, ಗಂಡನೂ ಮಾಡ್ತಾನೆ ಹೆಂಡ್ತಿನೂ ಮಾಡ್ತಾರೆ. ಮಕ್ಕಳಿಗೆ ಯಾರು ನೋಡಬೇಕು? ಮಕ್ಕಳಿಗೆ ನೋಡೋದು ಕ್ವಶನ್. ಈಗ ಸಣ್ಣ ಸಣ್ಣ ಮಕ್ಕಳಿದ್ದಾಗ ಅವರ ತಂದೆ ತಾಯಿ ಯಾರೂ ಬರಂಗಿಲ್ಲ. ಈಗ ಸ್ಟಾರ್ಟಿಂಗ್ನಲ್ಲಿ ತಂದೆ ತಾಯಿ ಯಾರೂ ಬರಂಗಿಲ್ಲ. ಅವಾಗ ಸಣ್ಣ ಮಗನಿಗೆ ನೋಡ್ಬೇಕು ಯಾರು, ಎಲ್ಲೋ ಬಿಟ್ಟಿರ್ತಾರೆ. ಅವನ ಸಂಸ್ಕಾರ ಹಂಗೆ ಕಲಿತಾನೆ. ಅದಕ್ಕೆ ನಾವು ಅಜ್ಜಿ ಇರ್ತಿದ್ರು ಮೊದಲೆಲ್ಲ. ಅಜ್ಜಿ ಇರೋದ್ರಿಂದ ಆ ಸಂಸ್ಕಾರವನ್ನು ಬರ್ತಿತ್ತು. ಹಾಗೆ ನಾವು ತಂದೆಯಾದವರು ತಾಯಿಯಾದವರು ಈಕ್ವಲ್ ಆಗಿ ಮಕ್ಕಳನ್ನು ಬೆಳೆಸಬೇಕಾದ್ರೆ ನಮ್ಮ ತಂದೆ ತಾಯಿಗಳನ್ನು ಹೇಗೆ ನಮಗೆ, ಈಗ ನಮ್ಮ ಅಜ್ಜಿಗೆ 9 ಮಕ್ಕಳಿದ್ರು, ಅವರೆಲ್ಲ ಆ ಸಂಸಾರವನ್ನು ಮಾಡಿದ ದೊಡ್ಡ ಸಂಸಾರ 5 ಮಕ್ಕಳನ್ನು ಹೆತ್ತು ಈಗ ಹೇಗೆ ಅವರನ್ನು ನಮಗೆ ಈ ಎತ್ತರಕ್ಕೆ ಬೆಳೆಸಿದ್ದಾರೆ, ಅದನ್ನೆಲ್ಲ ನಾವು ವಿಚಾರ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಇಂಪಾರ್ಟೆಂಟ್. ಪ್ರತಿಯೊಂದು ವಿಷಯಗಳನ್ನು ತಿಳ್ಕೊಂಡು ಅದರ ಸಲುವಾಗಿ ಅಂತಾರಾಷ್ಟ್ರೀಯ ದಿನಾಚರಣೆಗಳನ್ನು ಮಾಡ್ತಿರ್ತಾರೆ. ಮಹಿಳಾ ದಿನಾಚರಣೆ ಆಗಲಿ ಯಾವುದೇ, ಅಂದರೆ ಏನಾದರೂ 1-2 ಅಕ್ಷರ ಆದರೂ ನಾವು ನಮ್ಮ ದಿನನಿತ್ಯದ ಇದರಲ್ಲಿ ನಾವು ಕಾರ್ಯರೂಪಕ್ಕೆ ತರ್ತೀವಿ ಅದು ತಿಳ್ಕೊಳ್ಬೇಕಾಗ್ತದೆ. ನಾವು ಅನೇಕ ವಿಚಾರಗಳನ್ನು ಅನೇಕ ಮಾತುಗಳನ್ನು ಆಡ್ತೇವೆ, ಅದನ್ನು ಕಾರ್ಯರೂಪಕ್ಕೆ. ಈಗ ನಾವು ಅನೇಕ ಗವರ್ಮೆಂಟ್ ಏನು ಪ್ರಾಜೆಕ್ಟ್ಗಳನ್ನು ಭಾಳ ಒಳ್ಳೆಯ ಇರ್ತವೆ, ಇಂಪ್ಲಿಮೆಂಟೇಷನ್ ಪಾರ್ಟ್ನಲ್ಲಿ ಫೇಲ್ಯೂರ್ ಆಗ್ತದೆ. ಹಾಗೆ ನಾವು ಮಾತಾಡೋದು ನಡೆ ಮತ್ತು ನುಡಿಗೆ ಭಾಳ ಅಂತರಗಳನ್ನು ಇರಲಾರ್ದೆ ಜೀವನದಲ್ಲಿ ಅದು ಅಳವಡಿಸ್ಕೊಂಡ್ರೆ ಅದು ನಮ್ಮ ದೇಶದಲ್ಲಿ ಅನುಕೂಲ ಆಗ್ತದೆ. ಮತ್ತು ಈ ಮಹಿಳಾ ದಿನಾಚರಣೆ ಈಗ ಅನೇಕ ವಿಚಾರಗಳನ್ನು ಹೇಳಬೇಕಾದ್ರೆ ಈಗ ನಮ್ಮ ರಿಜಿಸ್ಟ್ರು ಹೇಳಿದ್ರು, ಅಂದರೆ ಮಹಿಳೆಯರ ಹಿಂದೆ ಏನು ಪುರುಷರಿರ್ತಾರೆ, ಪುರುಷರ ಹಿಂದೆ ಮಹಿಳೆಯರು ಇದ್ದೇ ಇರ್ತಾರೆ. ಹೀಗಾಗಿ ಅವು ಅಭಿವೃದ್ಧಿ ಆಗ್ತದೆ. ಅದ್ರ ಸಲುವಾಗಿ ಯಾರು ಬ್ರಿಟಿಷರು ಒಬ್ಬರು ಸೈಂಟಿಸ್ಟ್ ಅಂದರೆ ಪೋಯೆಟ್ ಹೇಳ್ತಾನೆ, ಕಾಂಪ್ರಮೈಸ್ ಈಸ್ ಎ ಲೈಫ್. ಅಂದರೆ ಯಾವ ಸಿಚುವೇಶನ್ನಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು, ಜೀವನವನ್ನು ಹೇಗೆ ಸಾಗಿಸಬೇಕು ಅದನ್ನು ನಾವು ತಿಳ್ಕೊಂಡು ಜೀವನವನ್ನು ನಡೆಸಿದ್ರೆ ಅದು ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ರಿಂದ ಅದು ಎಲ್ಲರಿಗೂ ಅನುಕೂಲ ಆಗ್ತದೆ. ಈಗ ತಾಯಿ ಅಂದರೆ ತಾಯಿತನವನ್ನಂದರೆ ದೊಡ್ಡದಂತ ಹೇಳ್ತೇವೆ, ಬಟ್ ನಾವು ನೋಡೋ ದೃಷ್ಟಿಯನ್ನು ತಾಯಿಗೆ ನೋಡ್ತಾ ಇದ್ದೇವೆ ಅನ್ನೋ ಆ ವಿಚಾರವನ್ನು ಯಾರಿಗೆ ನೋಡಿದ್ರು ನನ್ನ ತಾಯಿ ಇದ್ದಾಳೆ, ನನ್ನ ತಂಗಿ ಇದ್ದಾಳೆ, ನನ್ನ ಅಕ್ಕಿದ್ದಾಳೆ, ಈ ಭಾವನೆಯನ್ನು ಬರುವವರಿಗೆ ನಾವು ನಮ್ಮ ಸಮಾಜವನ್ನು ಏನೂ ಮಾಡಲಿಕ್ಕಾಗಲ್ಲ. ಅದನ್ನು ನಾವು ನಮ್ಮ ಭಾವನೆ ಮತ್ತು ಮಹಿಳೆಯರು ಸಹ ನಮ್ಮ ಅಣ್ಣ ತಂದೆ ತಾಯಿ ಆ ಸ್ಥಾನವನ್ನು ತಿಳ್ಕೊಂಡು ಹೋದರೆ ಅದನ್ನು ನಾವು ಅಂತಾರಾಷ್ಟ್ರೀಯ ಮಹಿಳೆಯ ವಿಚಾರವನ್ನು ನಮ್ಮ ಜೀವನದಲ್ಲಿ ನಡಿಬೇಕು ಅಂತ ನನಗನ್ನಿಸ್ತದೆ. ಹೀಗಾಗಿ ಅನೇಕ ವಿಚಾರಗಳಿವೆ ಇದರಲ್ಲಿ. ಇಲ್ಲಿ ಬಹಳ ಸಾಧಕರಿರ್ತಾರೆ. ಅಂದರೆ ಈಗ ಒಣಕೆ ಒಬ್ಬಳು ಹೇಳಿದ್ರು, ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೇಳಿದ್ರು, ಮತ್ತು ಇಲ್ಲಿ ನಮ್ಮ ಎಷ್ಟೋ ಬಂಧುಗಳು ಹೆಣ್ಣಂದಿರಿಗೆ ಅಂದರೆ ನಗ್ತಾರೆ ಕೆಲವೊಂದು. ಅಂದರೆ ತಪ್ಪೇನು ಅಂದರೆ ಎಲ್ಲರಲ್ಲಿ ನಾನು ಹೇಳ್ತಿರ್ತೀನಿ, ಎಲ್ಲರಲ್ಲಿ ದೇವರಿದ್ದಾನೆ, ಎಲ್ಲರ ಆತ್ಮದಲ್ಲಿ ದೇವರಿದ್ದಾನೆ, ಅದಕ್ಕೆ ಎಲ್ಲರಿಗೆ ಪ್ರೀತಿ ಮಾಡಬೇಕು, ಎಲ್ಲರಿಗೆ ಅಂದರೆ ಏನು ತಪ್ಪಾಗಂಗಿಲ್ಲ. ಹೀಗಾಗಿ ತಾಯಿಯಂದಿರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಅವರ ಗೌರವಿಸಿದರೆ ಅಲ್ಲಿ ದೇವರು ಇರ್ತಾನೆ ಅಥವಾ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರೆ. ಹೀಗಾಗಿ ನಾವು ಆ ತಾಯಂದರಿಗೆ ರೆಸ್ಪೆಕ್ಟ್ ಕೊಡಬೇಕು ಮತ್ತು ಅವರಿಗೆ ರಕ್ಷಣೆ ಮಾಡಬೇಕು ಮತ್ತು ಅವರಿಗೆ ನಮ್ಮದಿಂದ ಆದಷ್ಟು ಒಳ್ಳೆತನದಿಂದ ನೋಡಿಕೊಂಡು ಹೋದರೆ ಈ ಜೀವನದಲ್ಲಿ ಒಳ್ಳೆಯದಾಗ್ತದಂತ ಹೇಳುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.
ಪ್ರತಿಯೊಬ್ಬರ ಬದುಕಿನಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದಾಗಿರುತ್ತದೆ. ಪ್ರತಿಯೊಬ್ಬ ಮಹಿಳೆಗೂ ಜೀವಿಸುವ ಔದಾರ್ಯ ಪರಿಸರವನ್ನು ಸೃಷ್ಟಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ತಿಳಿಸಿದ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಸರ್ ಅವರಿಗೆ ಧನ್ಯವಾದಗಳು. ಪ್ರಸ್ತುತ ಕಾರ್ಯಕ್ರಮವು ಎಲ್ಲ ಮಹಿಳೆಯರು ನಮ್ಮ ಸಮಾಜಕ್ಕೆ ನೀಡಿದ ಗಮನಾರ್ಹ ಕೊಡುಗೆಗಳಿಗಾಗಿ ನಾವೆಲ್ಲರೂ ಅವರನ್ನು ವಂದಿಸುವ ದಿನವಾಗಿದೆ. ಈ ಅರ್ಥಪೂರ್ಣ ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿ ಇದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಲಿದ್ದಾರೆ ಡಾಕ್ಟರ್ ರಮ್ಯಾ ಮೇಡಮ್, ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ವಿಶ್ವ ಮಹಿಳಾ ದಿನಾಚರಣೆ ಎಂಬ ಮಹತ್ವದ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ಮಾರ್ಗದರ್ಶನ ನೀಡಿ ಸದಾ ಪ್ರೋತ್ಸಾಹ ನೀಡಿದ ನಮ್ಮ ಗೌರವಾನ್ವಿತ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಮಹಿಳೆಯರಿಗೆ ಸಮಾನ ಅವಕಾಶ ಮತ್ತು ಸಮಾನ ಗೌರವ ನೀಡಿದಾಗ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ. ಹಾಗೂ ಭಯವನ್ನು ಜಯಿಸಿದ ಮಹಿಳೆ ಸಮಾಜವನ್ನು ಬದಲಾಯಿಸಬಹುದು. ಪ್ರತಿ ಮಹಿಳೆಯೂ ತನ್ನ ಮೇಲೆ ನಂಬಿಕೆ ಇಡಬೇಕು ಎಂಬ ವಿಚಾರಗಳನ್ನು ನಮ್ಮೊಂದೇ ಹಂಚಿಕೊಂಡಂತಹ ಮುಖ್ಯ ಅತಿಥಿಗಳಾದ ಗೌರವಾನ್ವಿತ ಶ್ರೀಮತಿ ಸವಿತಾ ಮೇಡಮ್ ರವರು, ಕುಲಸಚಿವರು, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು, ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ವಿಶ್ವವಿದ್ಯಾನಿಲಯದ ಎಲ್ಲ ಕಾರ್ಯಕ್ರಮಗಳಿಗೆ ಸಲಹೆ ಸಹಕಾರ ನೀಡುತ್ತಾ ಬರುತ್ತಿರುವ ನಮ್ಮ ಗೌರವಾನ್ವಿತ ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿರುವ ಮಾನ್ಯ ಡೀನ್ ಶೈಕ್ಷಣಿಕರಾದಂತಹ ಪ್ರೊಫೆಸರ್ ರಾಮನತಂ ನಾಯ್ಡು ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ವಿಶ್ವವಿದ್ಯಾನಿಲಯದ ಅಧ್ಯಯನ ಕೇಂದ್ರದ ಡೀನ್ರಾದಂತಹ ಡಾಕ್ಟರ್ ಎನ್ ಚಂದ್ರೇಗೌಡ ಸರ್ ಅವರು ಹಾಗೂ ಪರೀಕ್ಷಾ ಕುಲಸಚಿವರಾದ ಮಾನ್ಯ ಆನಂದ್ ಕುಮಾರ್ ಸರ್ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಕಾರ್ಯಕ್ರಮಗಳಿಗೂ ಸಲಹೆ ಸಹಕಾರವನ್ನು ಬೆಂಬಲ ಬರುತ್ತಿರುವಂತಹ ಹಣಕಾಸು ಅಧಿಕಾರಿಗಳಾದ ಮಾನ್ಯ ನಿರಂಜನ್ ರಾಜ್ ಸರ್ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ಮಮತಾರವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ, ಸ್ಟುಡಿಯೋ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಈ ಕಾರ್ಯಕ್ರಮ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು.